ನಮಸ್ಕಾರ ಎಲ್ರಿಗೆ ಸಹ. ಸೊ ನಿನ್ನೆ ಒಂದು ಬಿಗ್ ಬಾಸ್ ಮನೆಯಲ್ಲಿ ಒಂದು ವಿಷಯ ಆಯಿತು. ಏನಂತ ಹೇಳಿದರೆ, ರಾಜಮಾತೆ ಅಶ್ವಿನಿ ಗೌಡ ಅವರು ಒಂದು ರಕ್ಷಿತೆಗೆ ಒಂದು ಕಮೆಂಟ್ ಹೇಳ್ತಾರೆ. ಸೊ ಅವ್ರು ಏನು ಹೇಳಿದ್ದಾರೆ ಅಂತೇಳಿ ನಾವು ನೋಡ್ಕೊಂಡು ಬರೋಣ ಫಸ್ಟಿಗೆ. ಅದರಲ್ಲಿ ನಿಮಗೆ ಕ್ಲೀನ್ ಗೊತ್ತಾಗ್ತದೆ ಸೊ ಏನು ಹೇಳಿದ್ದಾರೆ ಅಂತೇಳಿ. ನೋಡಿ ಕಾರ್ಟೂನ್ ನೋಡಿ, ಅವ್ರು ಕರೆಯುದು ನೋಡಿ, ಕಾರ್ಟೂನ್ ಎಲ್ಲಿದ್ದಾರೆ, ಕಾರ್ಟೂನ್ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಿದೆಯಾ? ಎಂತ ಕಾನ್ಸೆಪ್ಟ್ ಅರ್ಥ ಆಗಿದೆ ನೋಡಿ, ಅವರೊಂದು ಬಿಹೇವಿಯರ್ ಸ್ಟೈಲ್ ನೋಡಿ, ಅವ್ರು ಮಾತಾಡೋ ಸ್ಟೈಲ್ ನೋಡಿ. ಕಾನ್ಸೆಪ್ಟ್ ಅರ್ಥ ಆಯ್ತಾ? ಜಂಟಿ ಯಾರು, ಒಂಟಿ ಯಾರು? ಅವರು ಜಂಟಿ, ನಾವು ಒಂಟಿ. ಸೊ ಅವ್ರ ಜೊತೆಲಿ ಅಲ್ಲ, ನಮ್ಮ ಜೊತೆಲಿ ನಾವೇನ್ ಡಿಸಿಷನ್ಸ್ ತಗೊಳ್ತೀವಿ, ನಾವೇನ್ ಮಾಡ್ತೀವಿ, ಪ್ರತಿಯೊಂದಕ್ಕೂ ನೀನು ನಮ್ಮ ಜೊತೆಲಿ ಇರ್ಬೇಕು. ಓಕೆ, ನಮ್ಮ ಜೊತೆಲಿ ಇರಬೇಕು. ನೋಡಿ ನೋಡಿ ಅವ್ರು ಮಾತಾಡುವ ಒಂದು ಆಂಕರ್ ನೋಡಿ, ಅವಳಿಗೆ ಸಪೋರ್ಟ್ ಆ ಜಾನ್ ನಿರ್ಧಾರ ತಗೊಬಹುದು, ಅವ್ರ ಹತ್ರ ಕೆಲಸ ಮಾಡಿಸ್ಬೇಕು. ಆಯ್ತಾ? ನಾವ್ ಹೇಳಿದಷ್ಟೇ ಅಲ್ಲ, ನೀನ್ ಇಂಡಿವಿಜುವಲ್ ಆಗಿ ಏನ್ ಮಾಡ್ಬೇಕು ಮಾಡು. ನಿಂಗೆ ಏನ್ ಡೌಟ್ಸ್ ಇದ್ರೂ ನಾವು ಬಂದು ಕೇಳ್ಕೋಬಹುದು. ಓಕೆನಾ? ಅವರಿಗೆ ಯಾವುದೇ ರೀತಿಯಲ್ಲಿ ಸಪೋರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಅರ್ಥ ಆಯ್ತಾ ರಕ್ಷಿತಾ? ಸೊ ನಿನ್ನೆ ಎಪಿಸೋಡಲ್ಲಿ ನೀವು ನೋಡಿದರೆ, ಅವರು ಅಶ್ವಿನಿ ಅವರು ರಕ್ಷಿತ್ ಅವರಿಗೆ ಕಾರ್ಟೂನ್ ಅಂತ ಒಂದು ಎಲ್ಲಿದ್ದಾಳೆ ಅವಳು, ಕಾರ್ಟೂನ್ ಅನ್ನು ಕರೀರಿ ಅಂತ. ಕಾರ್ಟೂನ್ ಅಂತ ಹೇಳಿದರೆ ಅದರ ಅರ್ಥ ಏನು? ಸೊ ಈ ಅಶ್ವಿನಿ ಅವರಿಗೆ ಎಕ್ಸ್ಪೀರಿಯನ್ಸ್ ಇದೆ, ಫಿಲ್ಮ್ ಮಾಡಿದ್ದಾರೆ, ಸೀರಿಯಲ್ ಮಾಡಿದ್ದಾರೆ, ಏನೋ ಒಂದು ಹೊರಗೆ ಒಂದು ರೆಸ್ಪೆಕ್ಟ್ ಇದೆ ಅಂತ ಹೇಳಿ ಅವರಿಗೆ ರೆಸ್ಪೆಕ್ಟ್ ಕೊಟ್ಟರೆ ಅವ್ರ ರೆಸ್ಪೆಕ್ಟನ್ನು ಅವರೇ ಕಳ್ಕೊಳ್ತಿದ್ದಾರೆ. ಇಲ್ಲಿ ಬಿಗ್ ಬಾಸ್ ಸೀಸನ್ 12ಗೆ ಹೋದ ಕಂಟೆಸ್ಟೆಂಟ್ಗಳ ಪೈಕಿ ಎಷ್ಟು ಜನ ಹೋಗಿದ್ದಾರೆ ನೋಡಿ, ಅವರೆಲ್ಲ ಈಕ್ವಲ್, ಅದರಲ್ಲಿ ವಯಸ್ಸು ಬರಲ್ಲ. ಕಾರ್ಟೂನ್ ಅಂತ ಹೇಳಿದರೆ ಅರ್ಥ ಏನಾ? ನನ್ನ ಕ್ವಶನ್, ಕಾರ್ಟೂನ್ ಅಂತ ಹೇಳಿದರೆ ಅರ್ಥ ಏನು? ಗೊಂಬೆನ? ರಕ್ಷಿತ್ ಅವಳಿಗೆ ಒಂದು ಭಾಷೆ, ಕನ್ನಡ ಭಾಷೆ ಒಂದು ಸ್ವಲ್ಪ ಬರೋದಿಲ್ಲ ಅಂತ ಹೇಳಿದಕ್ಕೆ ಇವರು ಮಾಡೋದು ತಪ್ಪಲ್ವ ಇದು? ಅದೇ ನಿಮಗೆ ರಕ್ಷಿತ್ ಅವರು ಹುಟ್ಟಿದ್ದು ಮುಂಬೈಯಲ್ಲಿ, ಹಾಗಾಗಿ ಅವರಿಗೆ ಹಿಂದಿಯಲ್ಲೇ ಬೆಳೆದದು. ಕನ್ನಡವನ್ನು ಅಷ್ಟು ಚೆನ್ನಾಗಿ ಟ್ರೈ ಮಾಡಿಕೊಂಡು ಇಷ್ಟು ಸಾಧನೆ ಮಾಡ್ಕೊಂಡು ಇಲ್ಲಿ ತನಕ ಬಂದಿದ್ದಾರೆ ಅಂತ ಹೇಳಿದರೆ ಅವರಿಗೆ ರೆಸ್ಪೆಕ್ಟ್ ಕೊಡಬೇಕು. ಲಾಸ್ಟ್ ವೀಕ್ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಅವರಿಗೆ ಒಂದು ಟಾಸ್ಕ್ ಕೊಟ್ಟಿದ್ದರು, ಇವರಿಗೆ ನೀವು ಕನ್ನಡ ಕಲಿಸಬೇಕಂತ. ಒಂದು ಸೀನಲ್ಲಿ ನೀವು ಲೈವಲ್ಲಿ ಸಹ ನೋಡಬೇಕು, ಒಂದು ಸೀನಲ್ಲಿ ಅಶ್ವಿನಿ ಅವರು ಕನ್ನಡ ಕಲಿಸಿಕೊಟ್ಟಿಲ್ಲ ರಕ್ಷಿತಾಗೆ. ಅದು ಬಿಟ್ಟು ನೀವು ನಮ್ಮ ಒಂಟಿ ಜೊತೆನೇ ಇರಬೇಕು. ಬಿಗ್ ಬಾಸ್ ಏನು ಹೇಳಿಲ್ಲ, ನೀವು ಯಾರು ಬೇಕಾದರೆ ಯಾರ ಜೊತೆ ಬೇಕಾದರೆ ಇರ್ಬೋದು, ನಮಗೆ ಯಾರು ಇಷ್ಟ ಆಗ್ತಾರೆ ಅವ್ರ ಜೊತೆ ಇರಬೇಕು, ನಾವು ಅವ್ರ ಜೊತೆನೇ ಇರಬೇಕು, ಎಲ್ಲ ಎಲ್ಲ ಇವರನ್ನೇ ಕೇಳಬೇಕು ಅಂತ ಹೇಳ್ಕೊಂಡು ಏನು ರೂಲ್ಸ್ ಇಲ್ಲ. ಇನ್ನು ಆ ಒಂಟಿಗಳಲ್ಲಿ 5 ಜನ ಇದ್ದಾರಲ್ಲ, ಆ ಕಾಕ್ರೋಚ್ ಆಗಲಿ, ಆ ಧನುಷ್ ಆಗಲಿ, ಏನು ಪ್ರಯೋಜನ ಇಲ್ಲ. ಇವನಾಗಲಿ, ಧ್ರುವ ಅಂತ ಆಗಲಿ, ಅವರಿಗೊಂದು ಏನು ಹೇಳ್ತಾರೆ, ಒಂದು ಇದೇ ಇಲ್ಲ, ಒಂದು ಎದುರು ಬಂದು ಮಾತಾಡುವ ತಾಕತ್ತೇ ಇಲ್ಲ. ಇವಳು ಒಬ್ಳು ರಾಣಿಯಾ? ನನ್ನ ಕ್ವಶನ್, ಅಶ್ವಿನಿ ಒಬ್ಳು ರಾಣಿಯಾ ಅಂತ. ರಾಜಮಾತೆ ಅಂತ ಮಾಡ್ಕೊಂಡದ್ದು ಅದು. ರಾಜಮಾತೆಯನ್ನು ಬಿಗ್ ಬಾಸ್ ಹೇಳಿಲ್ಲ, ಅದು ಮೊನ್ನೆ ಹೇಳಿದರು ಸುದೀಪ್ ಸರ್, ನೀವೆಲ್ಲ ಮಾತಾಡಬೇಕು ಅಂತ. ಇವತ್ತು ನಿನ್ನೆ ಎಪಿಸೋಡಲ್ಲಿ ನೀವು ನೋಡಿರ್ಬೋದು ಯಾವ ಥರ ಬಿಹೇವ್ ಮಾಡಿದರು ಈ ಇವಳಂತ, ಅಶ್ವಿನಿ ಅಂತ. ಇಡೀ ಬಿಗ್ ಬಾಸ್ ಸೀಸನಲ್ಲಿ ಈ ಸಲದ ಫಸ್ಟ್ ಸೀಸನ್ನಿಂದ ಲಾಸ್ಟ್ವರೆಗೆ ಬಂದ ಅಶ್ವಿನಿ ಅವರಿಗೆ ಸ್ಟಾರ್ಟಿಂಗಲ್ಲಿ ಹೋದಾಗ ಏನೋ ಅಂತ ಅಂದ್ಕೊಂಡು, ಈಗ 1 ವಾರದ ಟಾಸ್ಕಲ್ಲಿ ಅಶ್ವಿನಿ ಅವರದ್ದು ಫುಲ್ಲು ಜನರು ಅಶ್ವಿನಿ ಅವರ ಮೇಲೆ ಅಷ್ಟು ಸಿಟ್ಟಾಗಿದ್ದಾರೆ. ಅಷ್ಟು ಸಿಟ್ಟಂತ ಹೇಳಿ ಪ್ರಯೋಜನ ಇಲ್ಲ. ನಿಮಗೆ ಇಲ್ಲಿ ಒಂದು ಸೈಡಲ್ಲಿ ನಾನು ಕಮೆಂಟ್ ಹಾಕ್ತೇನೆ, ಇದು ಜನರದ್ದು ಒಂದು ಕಮೆಂಟ್ ನೋಡ್ಕೊಂಡು ಹೋಗೋಣ, ನಿಮಗೆ ಶಾಕ್ ಆಗ್ತದೆ. ನೋಡಿ ಇಲ್ಲಿ ಅಶ್ವಿನಿ ಮೇಡಮು, ಇಲ್ಲಿ ನೋಡಿ, ಒಬ್ಬರು ಓವರ್ ಮಾಡೋಕ್ಕೆ ಹೋಗಬೇಡಿ, ನೀನೇ ದೊಡ್ಡ ಕಾರ್ಟೂನು, ಅವರೊಬ್ಬರು ಹೇಳಿದ್ದಾರೆ ನೀನೇ ದೊಡ್ಡ ಧಾರವಾಡದ ಎಮ್ಮೆ ಅಂತೆ. ಅದು ಹೇಳಿದ್ದು ನೋಡಿ ಅವರಿಗೆ. 2 ಆಂಟಿಗಳು ಜಾಸ್ತಿ ಆಯಿತು, ಡ್ಯಾಶ್ ಹೊಡಿಬೇಕು, ನಾನು ಹೇಳಲಿಕ್ಕಾಗೋದಿಲ್ಲ, ನೀವು ಅದು ಅರ್ಥ ಮಾಡ್ಕೊಳ್ಳಿ. ಮತ್ತು ನೀನೇ ದೊಡ್ಡ ಕಾರ್ಟೂನು, ಏನೇನೆಲ್ಲ ಅದು ಹೇಳೋಕ್ಕಾಗಲ್ಲ. ಇನ್ನೊಂದು 2 ಗಂಡ ಬಿಟ್ಟ ಡ್ಯಾಶ್ ಅಂತ ಹಾಕಿದ್ದಾರೆ ಇನ್ನೊಬ್ಬರು. ಇವಾಗ ಕಾರ್ಟೂನ್ ಸುದೀಪ್ ಸರ್ ಎಲ್ಲರೂ ಬೈದಾಗ ಏನೇನೆಲ್ಲ, ಓ ದೇವರೇ ಕಮೆಂಟ್ ನೋಡಿ ಅಲ್ಲಿ ನೋಡಿ. ಆ ಕಮೆಂಟ್ ನೋಡುವಾಗ ಉಂಟಲ್ಲ, ನನಗೆ ಶಾಕ್ ಆಯಿತು ನಿಜ ಹೇಳಬೇಕಂದ್ರೆ. ಸತ್ಯ, ಅಶ್ವಿನಿ ಅವರಿಗೆ ಒಂದು ರೆಸ್ಪೆಕ್ಟ್ ಇತ್ತು. ಅಷ್ಟು ಸೀರಿಯಲ್, ಅಷ್ಟು ಮೂವಿ, ಹೊರಗಡೆ ಹೋರಾಟ ಎಲ್ಲ ಮಾಡ್ಕೊಂಡು ಬಂದವರೆಗೂ 1 ವಾರದಲ್ಲಿ ಎಲ್ಲ ರೆಸ್ಪೆಕ್ಟೇ ಹೋಯಿದ್ದು. ಆ ಥರ ಜನರು ಸಿಟ್ಟಾಗಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇವರೇ ವರ್ತನೆ. ಟಾಸ್ಕ್ ಓಕೆ, ಟಾಸ್ಕ್ ನೀವು ಯಾರು ಅರಸಿಯರು ಅವರು ಇದು ಕೆಲಸ ಮಾಡುವವರಂತ ಬಿಗ್ ಬಾಸ್ ಹೇಳೋದು ಕರೆಕ್ಟೇ. ರಾಣಿ ಅಂತ ಹೇಳಿದರೆ ಇವರು ಉಗ್ರ ರಾಣಿ ಗೊತ್ತಾಯ್ತಾ ನಿಮಗೆ? ರಾಣಿ ನಾರ್ಮಲ್ ರಾಣಿ ಅಲ್ಲ. ನಾರ್ಮಲ್ ರಾಣಿ ಆದರೆ ಹೇಗೆ ಪ್ರಜೆಗಳನ್ನು ಚೆನ್ನಾಗಿ ಇಟ್ಕೊಳ್ತಾರೆ, ಗೊತ್ತಾಯ್ತಾ ನಿಮಗೆ? ಪ್ರಜೆಗಳನ್ನು ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಮಾತಾಡಿಕೊಂಡು ಪ್ರಜೆಗಳ ಹತ್ರ ಒಳ್ಳೆ ಕೆಲಸ ಮಾಡುವ ಕೆಪಾಸಿಟಿ ಇರುವುದು ಅದು ರಾಣಿ, ನಿಜವಾದ ರಾಣಿ. ಇದು ರಾಣಿ ಅಲ್ಲ, ಇದು ರಾಕ್ಷಸಿ ರಾಣಿ, ರಕ್ಕಸ ರಾಣಿ ಅಂತ ಹೇಳ್ಬೋದು ನನ್ನ ಪ್ರಕಾರ. ರಕ್ಕಸ ರಾಣಿ ಯಾಕೆಂತ ಹೇಳಿದರೆ, ಪ್ರಜೆಗಳ ಜೊತೆ ಬರೀ ನಾನು ಹೇಳಿದ ನಿನ್ನ ಅಲ್ಲಿ ಕುತ್ಕೋಬೇಡು, ಅಲ್ಲಿ ಹೋಗಬಾರ್ದು, ಇದು ಮಾಡಬಾರ್ದು. ಇವಳೇನು ದೊಡ್ಡ ಇದಲ್ಲ, ಒಂದು ಅರಸಿ ಅಂತ ಹೇಳಿದ್ರೆ ನಾರ್ಮಲ್ ರಾಣಿಗಳು ಪ್ರಜೆಗಳನ್ನು ಬಂದ ತಕ್ಷಣ ಹಿಟ್ಲರ್ ಥರ ಬಿಹೇವ್ ಮಾಡಿದ ಬಿಗ್ ಬಾಸ್ ಹೇಳಿದ್ದಾರೆ ಇವರಿಗೆ. ಹಿಟ್ಲರ್ ಥರ ಮಾಡಬೇಕಂತ ಹೇಳಿದಾರಾ? ಇಲ್ಲಲ್ಲ. ರಾಣಿ ಅಂತ ಹೇಳಿದಾಗ ಎಲ್ಲ ಪ್ರಜೆಗಳನ್ನು ಚೆನ್ನಾಗಿ ನೋಡ್ಕೊಳ್ಳಲ್ವಾ? ನನ್ನ ಕ್ವಶನ್. ಈಗ ಒಂದು ರಾಜ ಇದರಲ್ಲಿ ಅರಮನೆಯಲ್ಲಿ ಒಂದು ರಾಣಿ ಅಂತ ಹೇಳಿದರೆ, ರಾಣಿ ಬಂದಾಗ ಪ್ರಜೆಗಳು ಅವರೇ ಗೌರವ ಕೊಡೋದು. ನೀನು ಕೊಡಬೇಕು, ನೀನು ಕೈ ಎತ್ತು, ನೀನು ಮೇಲೆತ್ತು, ಅದೆಲ್ಲ ಮಾಡಲಿಕ್ಕಿಲ್ಲ. ನೀವೊಂದು ಎಲ್ಲೇ ಇಷ್ಟು ರಾಜ
ಮೂವಿ ಬಂತು ಅದರಲ್ಲೆಲ್ಲ ನೀವು ನೋಡಿಲ್ವಾ? ಇವ್ರದೇ ಒಂದು ಓವರ್ ಮಾಡಿಕೊಂಡು ಯಾರು ಏನಕ್ಕೆ ರೆಸ್ಪೆಕ್ಟ್ ಕೊಡಬೇಕು? ಆ ಬಾಕಿ ಆ ಒಂಟಿಗಳಲ್ಲಿ ಯಾರು ಪ್ರಯೋಜನ ಇಲ್ಲ, ಒಂದು ಮಾತಾಡಲ್ಲ, ಎಲ್ಲ ರೆಸ್ಪೆಕ್ಟ್ ಕೊಟ್ಟು ರಾಜಮಾತೆ ಅಂತ ತಲೆಯಲ್ಲಿ ಇಟ್ಕೊಂಡಿದ್ದಾರೆ ಆ ಅಶ್ವಿನಿಯನ್ನು. ನನಗೆ ನಿನ್ನೆದು ಎಪಿಸೋಡ್ ನೋಡುವಾಗ ನನಗೆ ಒಂದು ಬೇಜಾರಾಗಿದ್ದು, ಒಂಟಿಯಲ್ಲಿದ್ದು ಈಗ ಇವರಿಗೆ ಅರಸಿಯರಿಗೆ ಮೈನ್ ಇರುವುದು ಯಾರಿಗೆ ಅಂತ ಹೇಳಿದರೆ ಪ್ರಜೆಗಳ ಜೊತೆ ಇದು ಮಾಡಲಿಕ್ಕೆ, ವಾದ ಮಾಡಲಿಕ್ಕೆ. ಅದು ಬಿಟ್ಟು ಒಂಟಿಯಲ್ಲೇ ರಕ್ಷಿತ ಒಂಟಿಯನ್ನೇ ಚಲ್ಲು ಮಾಡಲಿಕ್ಕೆ ನೋಡ್ತಾರೆ ಅಂತ ಹೇಳಿದ್ರೆ ಅರ್ಥ ಉಂಟಾ? ಕಾರ್ಟೂನ್ ಯಾರಿಗೆ ಹೇಳುದು ಅವಳು ಕಾರ್ಟೂನು? ಸೊ ನಿಮಗೆ ಏನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಒಂದು ಸೈಡಲ್ಲಿ ಒಂದು ಗಂಟೆ ಬಟನ್ ಉಂಟು, ಅದನ್ನು ಒತ್ತಿದ್ರಿ ನಾನೊಂದು ಇಲ್ಲಿ ವಿಡಿಯೋ ಏನು ಮಾಡಿದ್ರು ನಿಮ್ಮ ಮೊಬೈಲಿಗೆ ರಪ್ಪ ಬರ್ತದೆ. ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ನಮಸ್ಕಾರ.